ಸ್ವಾಮಿ ಡಿಂಗ್ ಡಿಂಗ್ ಡಿಗಾಣ ಡಂಗ್ ಡಂಗ್ ಡಗಾಣ ಹೊರಸ್ತೀನಿ ತಿಪ್ಪರ್ಲಗ ಆ ಕಡೆಯಿಂದ ಸಾಕು ಗಾಳಿಯ ವೇಗದಲ್ಲಿ ಬರ್ತಾ ಇದ್ದಾಳೆ ಬರ್ಲಿ ಬರ್ಲಿ ಎಂದು ಚಾಲು ಮಾಡ್ತಾನೆ ನನ್ನ ನಾಟಕ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಸತ್ಯ ಹೇಳೋ ಕನ್ನಡಿಯಂತೆ ಅಂತರಂಗವಾಡು ದಯತೋರು ಅಲ್ಲ ನಾ ಅಲ್ಲಿ ಎಲ್ಲ ಹುಡುಗಾಡತನ ಸ್ವಾಮ್ಯಾರ ಇಲ್ಲ ಕುಂತಾರ ರೀ ಸ್ವಾಮ್ಯಾರ ನನ್ನ ಶಾಪವನ್ನು ಭಂಗ ಮಾಡಿದ ಈ ಹೆಣ್ಣು ಶಾಪಗ್ರಹಿತಳಾಗಿ ನನ್ನ ಪಾದ ಬಳಿ ಬಿದ್ದಿರಲಿ ಪೂಜೆ ಮಾಡುತ್ತಾ ಸ್ವಾಮ್ಯಾರ ತಪ್ಪಾಯ್ತ್ರಿ ಏನಾದ್ರು ಒಂಟಿಯನ್ನು ನಿಮ್ಗೆ ಮುಟ್ಟಿ ಬಿಟ್ಟಿಲ್ರಿ ನನ್ ತಪ್ಪಾಯ್ತ್ರಿ ಅಂತೀನಿ ಅಲ್ರಿ ನಮ್ಮವ್ರು ಹೇಳ್ತಿದ್ರು ಜೈ ಎಲ್ಲಾರು ಗುಂಡಿಗೆ ಕೊಲ್ತಾರಂತ ಅದಕ್ಕೆ ನಿಮಗೆ ಹೇಳಕಂತ ಬಂದ್ರೆ ನೀವು ಶಾಪ ಕೊಟ್ರಿ ಹೆಂಗ್ರಿ ಅಪ್ಪರ ಅಂತ ಜೈ ಜವಾನ್ ಜೈ ಕಿಸಾನ್ ಅನ್ಕೋತ ಹೋಗ್ಬೇಕು ಆಮೇಲೆ ಇದು ಒಳ್ಳೆ ನಮಗೆ ಬರ್ತಲ್ಲ ಹಾ ನೀನು ಸಾಕು ಅಲ್ಲವೇ ಹೌದ್ರಿ ಅಪ್ಪ ನನ್ನ ಹೆಸರ ಸಾಕುರಿ ನನ್ನ ಗಂಡನ ಹೆಸರು ನಿಂಗಪ್ಪ ಅಂದ್ರ ನಿಮ್ಗೆ ಹೆಂಗ್ ಗೊತ್ತ್ರಿ ಅಪ್ಪ ನಾವಿಲ್ಲೇ ಏಳುಗಳು ಕೊಡಿದಾಗ ಗೆಡ್ಡು ಗಣಸ ಎಲ್ಲ ತಿಂದು 98 ದಿವಸ ತಪ ಮಾಡಿ ಅಲ್ಲಿಂದ ನೆಟ್ ಇಲ್ಲೇ ಬಂದೇವು ನಿನ್ನೈತಾಗ ಸಮ್ಯಾರ ಹೋಗಿ ಬಿಡ್ರಿ ನಾ ಮಕ್ಕಳ ಪಡಿಬೇಕಾದ್ರೆ ನಾ ಇನ್ನ ಏನೇನೋ ಕೇಳಕಂತ ನಿಮ್ಮ ಹತ್ರ ಬಂದಿದ್ದೀರಿ ಅಂದಂಗ ಸಮ್ಯಾರ ನಿಮ್ಮ ಹೆಸರು ನಾನು ಕೇಳಬಹುದೇ ಧಾರಾಳವಾಗಿ ಕೇಳು ಬರ್ತಾಳೆ ಹೇಳ್ರಿ ಅಪ್ಪ ನಿಮ್ಮ ಹೆಸರೇನು ನನ್ನ ಹೆಸರು ಕುಂಬಳ ಹುಗ್ಗಿ ಕಳ್ಳು ಸ್ವಾಮಿ ಅಂತ ಹಂಗಂದ್ರೆ ಏನ್ರಿ ಅಪ್ಪ ಅಯ್ಯೋ ಇದು ನಮಗೆ ಒಳ್ಳೆ ಬತ್ತಲ ಇಷ್ಟ ನೋಡುವ ಸಾಕು ಅಂದ್ರೆ ಏನ್ರಿ ಒಂದ್ ದಬ್ರಿ ಹುಕ್ಕಿ ತಿಂದು ಕೀರ್ತಿ ಪಡೆದ್ರಿ ಅಂದಂಗ ಆಯ್ತು ಅಲ್ಲಿ ನಮ್ಮ ಮನಿ ಬಾಜುಕ ಕುಂಬಳ ಹುಗ್ಗಿ ಮಾಡಿ ಇಟ್ಟಿರ ನೋಡ್ರಿ ನಾವ ಬಸವನಗುಡಿಯಾಗ ಪ್ರವಚನ ಇತ್ತು ಬಂದು ಕೇಳ್ಕೊತ ಕೂತಿದ್ವು ನಮ್ಮ ಸ್ವಾಮಿಗಳ ನಾವ ನೋಡ್ರಿ ಅಪ್ಪ ಅಷ್ಟ್ರೊಳಗ ನಮಗ ಈ ಮೂಗ್ಲಿ ವಾಸ ಬತ್ತ ಕುಂಬಳ ಹುಗ್ಗಿ ಆಯ್ತೆ ಹಸದಿತ್ತು ಏನು ಮಾಡೋದು ಬತ್ತಳೆ ವಾದಿಯು ಕುಂಬಳ ಹುಗ್ಗಿ ಬೋಗಾಣಿ ಅಂದಿತ್ಲ ನೋಡ್ರಿ ತಂದ ನಮ್ಮ ರೂಮಿನ್ಯಾಗ ಇಟ್ಕೊಂಡ ಜಡ್ತಾನ ಜಡ್ದು ಅದೇ ಬಾಜುಕ್ ಮನೆ ಮುದುಕಿ ಬಾಯಾಗ ಒಟ್ಟ ಹಲ್ಲ ಇಲ್ಲ ನೋಡ್ರಿ ಬತ್ತು ಮತ್ತ ಅಲ್ಲ ಸ್ವಾಮಿಗಳು ನಾನು ಹುಗ್ಗಿ ಎಲ್ಲ ಆಗಿ ಮಾಡಿರೈತಂದ ಹಾ ಕಳ್ಳ ಕುಂಬಳ ಹುಗ್ಗಿ ಕಳ್ಳು ಸ್ವಾಮಿ ಅಂತ ಏನ್ ಕರಿತು ಹಾ ಆ ಹೆಸರು ಹಿಂಗ ಉಳಿದಿತ್ತು ಹಂಗಾದ್ರ ಒಂದ್ ತವರಿ ಹುಗ್ಗಿ ತಿಂದು ಕೀರ್ತಿ ಪಡೆದ್ರಿ ಅಂದಂಗ ಆಯ್ತು ಹೌದು ಮತ್ತ ಏನ್ರಿ ಹೌದಿಲ್ರಿ ಸಮ್ಯಾರ ಹೌದ್ರಿ ಹೋಗಿ ಹೋಗಿ ಕೀರ್ತನ ಮಾಡಕ್ ಕೂತಿದ್ವು ಅಷ್ಟ್ರೊಳಗ ಆ ಊರಾಗ ಒಂದ್ 4 ಜನ ಇದ್ರಲ್ಲ ಏ ಇವ್ ಸಾಯಿ ಮಲಗು ಸಾಯಿ ಆಯ್ತು ಅಂದ್ರು ಏನ್ ಬಡಿಗೆ ತಗೊಂಡ್ ಬ್ಯಾಂಡ್ ಆಯ್ತಿರಲ್ಲ ಅಲ್ಲಿಂದ್ರ ಓಡ್ಕೊಟ್ಟಿದ ಊರಿಗೆ ಬಂದಿ ನೋಡ ಹಂಗಂದ್ರ ರೀ ಸಮ್ಯಾರ ನೀನು ನಾನ ಸಾಕು ಅಕ್ಕ ಸಾಲಿಗ ಗೋಪಿ ಅಲ್ಲ ಇದ್ರ ಚಡ್ಡ್ಯಾಗ ಚೋಳ ಬಿಡ್ಲಿ ಇದಕ್ಕೇನ ಬಂದತ್ರಿ ಅಂತೀನಿ ಅಲ್ಲೋ ಏನು ಇದು ನಿನ್ ಹಕ್ಕಿಕತ್ತ ಏನೇನಿದೆ ನಿಂದ ಜಾಮೀನ? ನಿನ್ನ ಗಂಡ ಇರಲ್ಲ ನಿನ್ನ ಜೋಡಿ ಮಾತಾಡಬೇಡ ನಿನ್ನ ಜೋಡಿ ಕೂಡಬೇಡ ಮತ್ತೇನಾರೇ ಮಾಡಿ ಕೊಡಬೇಡ ಅಂತಾನಲ್ಲ ಅದಕ್ಕ ಈ ವೇಷ ಹಾಕೊಂಡ್ ಬರ್ಬೇಕಾಯ್ತು ನನ್ನ ಸಾಕು ಹಾಗಾದ್ರೆ ಈಗಾರ ಇಕ್ಲಿ ಹಾ ಏನದ ಉಂಗ್ರನ ಮತ್ತ ನಂದ ಒಳಗ ಹೋಗ್ತೈತೇನು ಏನ ಉಂಗರ ಮುಂದೆ ಮಾಡ್ಲ ನಿಂದ ಏನ ಉಂಗರ ಕೈಯ? ಕೈ ಮುಂದೆ ಮಾಡ ಯಾವಾಗ ಅಲ್ಪ ಯಾಕ ಇನ್ನ ಹತ್ತಿಲ್ಲ ಅದಕ್ಕ ಅಲ್ಪ ಇನ್ನ ಹಾಕಾಕದೆ ಒಂದ್ ಜರ ಲೂಸ್ ಆಗಿರ ಚಲೋ ಆಗ್ತಿತ್ತ ಸಾಕು ಬಳ್ಳ ಹೋಗಪ್ಪ ನೀ ಯಾವಾಗ ಬರುತ್ತ ತಮಾಷೆನ ಮಾಡಿದ್ದೇನು ಒಳಗ ಹೋಯ್ತ ನೋಡ ಅಟಕಾಯಿಸ್ತಾನ ನೋಡ ಮತ್ತ ಹಾಕೋ ಅರ್ಧೋಟ ಹೊಂಟೈತೆ ನೀ ಪೂರ್ತಿ ಹಾಕೋ ಇನ್ನ
ಹೊಸದ ಐತೆ ಮತ್ತೆ ನಡಬಾರಕ್ ನಿಂತ್ ಹೋಗ್ಬೇಕನ್ನ ಮತ್ತ ಅವಾತ ಬರ್ವಾತ ಒಟ್ಟ ಎಷ್ಟ್ ಚಂದ ಕಾಣತೈತಿ ಒಂದ್ ಸ್ವಲ್ಪ ವ್ಯಾಸಲಿನ ಹಚ್ಚಿರ ಚಲೋ ಆಕತ್ತೆ ಸಲೀಸಾಗಿ ಹೋಗ್ತದ ಭಾಳ ತ್ರಾಸ ಮಾಡಿ ಬಟ್ಟಿಗೆ ಹೋಗೈತ್ ಬಿಡಿ ಯಾಕೆ ತ್ರಾಸ ಮಾಡ್ಕೊಳಕತ್ತಿ ಬಲೆ ಹಾಕುವಾಗೆಲ್ಲ ಹಾಕ್ತಾರಲ್ಲ ಸ್ವಲ್ಪ ಆಯ್ತು ತರ ಲೋಗುಟ್ ಹೋಗಿ ಹೋಗೈತ್ ಬಿಡು ಇನ್ನೊಂದು ಹಾಕಿದೆ ಅವನ್ನ ಹಾಕ್ಬೇಕಾದ್ರೆ ಗುದ್ದಾಡಿ ಮಗನ ಸುಮ್ನಿರು. ನನ್ನ ಗಂಡ ಬರೋ ಹೊತ್ತು ಸಾಯಂಗಳು ಹಂಗೆಲ್ಲ ಮಗನ ಏನೇನ್ ಎಲ್ಲ ಚಾಪ ಕೊಡ್ತಾರ ಮತ್ತೆ ನಿನಗೆ ಗೊತ್ತಾಗೈತಿ ನನ್ನ ಗಂಡ ಬರೋದಕ್ಕಿಂತ ಮುಂಚಿತವಾಗಿ ಒಂದು ಜಾಸ್ತಿಲ್ಲ ಮತ್ತೆ ಹೊಡಿಲ್ಲ ಮತ್ತೆ ನಮ್ಮೂರ ಗಿಡಿಬಾರ ನಮ್ಮ ಭೂಮಿ ಬಂಗಾರ ಇದ್ದರೂ ದೂರ ದೂರ ಕಡಿ ನನ್ನ ಹೆಸರ One, two, three, four.
ಏನಂತ ಬೇಡ್ಕೊಳಕತ್ತಿ ಸಂಗಳ ಹತ್ರ? ನಿನ್ನ ಗಂಡ ಎತ್ತದ್ಲಾಗ ಬಂದಲ್ಲ ಅವನು ಕೇಳ್ತಿ ಅವನಿಗೆ ತಂದೆ ಗುರು ನನ್ನ ಮಕ್ಕಳನ್ನು ಕಲ್ಪಿಸಿಕೊಂಡು ತಂದೆ ನಿಮ್ಮ ಪಾಲಿಗೆ ಅಡ್ಡ ಬಿದ್ದು ಹೇಳು ಭಕ್ತಳಿ. ಇನ್ನು 5-6 ತಿಂಗಳಲ್ಲಿ 10 ಮಕ್ಕಳನ್ನು ಕಲ್ಪಿಸಿ ಕೊಡ್ತೀನಿ ಭಕ್ತಳಿ. ಅಪ್ಪರ ನನ್ನ ಮಕ್ಕಳ ಬಿಡ್ಕೊಳಕತ್ತಿದ್ದೆ. ಸಂಗಳ ಎಲ್ಲಿ ಯಾವ ರಸ ಎಲ್ಲಿ ಬಿಟ್ರಿ ಅಪ್ಪ? ತಮ್ಮ ಬಿಡು ಜಾಗದಾಗ ಬಿಟ್ಟೇನು. ಏನು ಭಾಳ ಇಲ್ಲ, ಭಾಳ ಅಂದ್ರೆ ಒಂದು 5-6 ತಿಂಗಳದಾಗ ಅಂದ್ರೆ ಒಂದು 10 ಹುಡುಗರ ಗಚ್ಚ. 10 ಬ್ಯಾಡೋ ಮಾರಾಯಣ, ನಮ್ಮದ ಇಬ್ರು ಮನೆಯದು ಹೊಟ್ಟೆ ತುಂಬೋದು ರಗಡಿ ರೀತಿ. 2 ಮಕ್ಳು ಇದ್ರೆ ಸಾಕು. ಆರ್ತಿಗೊಂದು ಮಗಳು, ಕೀರ್ತಿಗೊಂದು ಮಗ ಇದ್ರೆ ಮತ್ತೆ ಸಾಕು. ಆಗ ಹೇಳೋದಿಲ್ಲ, ನಾ ಭಾಳ ಬಿಟ್ಟನೆ ಹೊಸ ಸಾಕಿ ಏನಂತ ಈ ಮಾತಿಗೆ? ನನಗೆ ಹೊತ್ತು ಬೇಕು. ಏ ನೀನ್ ಅವನ ಎಷ್ಟರ ಹಡೇಕಿ ಜರ ತಡಿ. ಇಲ್ಲಿ ನಮ್ಮ ಊರಾಗ ಗೌರ್ಮೆಂಟ್ ಅವ್ರು ಭಾಳ ಮಂದಿ ಅವ್ರ ಮುಂದೆಲ್ಲ ಮಾತಾಡಕ್ ಹೋಗ್ಬೇಡ. ಹಂಗ ಎಲ್ಲರೂ ಮಾತಾಡಿದೆ ಅಂದ್ರ ನಮ್ಮನ್ನ ಇಬ್ರು ಮಂದಿನ ಓದ್ ಯಾರೇ ಬಾಡಿಗೆ ರೂಮ್ ಮಾಡಿ ಮತ್ತ ಆಗ ನಾವೇ ಮಾಡ್ಬೇಕೈತಿ. ನೀವೊಂದ್ ರೂಮ್ನ್ಯಾಗ ನಾವೊಂದ್ ರೂಮ್ನ್ಯಾಗ ಮಲಗಬೇಕಾಗಿತ್ತು. ವಿಚಾರ ಮಾಡಿ ಮಾತಾಡಿಲಿ. ಅವಾಗ ಅಂದ್ರೆ ನಿನಗೆ ಮಕ್ಕಳು ಬ್ಯಾಡೇನ? ಏ ಬೇಕಲಕ್ಕ ಬೇಕಲ್ಲ ಅವ್ರು ಹಚ್ಚದ್ ನಾನೇ ಹೇಳ್ತೀನಿ ತಗೋ. ಹೇಳ. ಅಪ್ಪರ ಹತ್ರ ಬಂದೆ ಬಂದ್ ಅದು ಏನೋ ಗೊತ್ತಿಲ್ಲ ಮರ್ಯ ರಸಾನ ಹಿಂಡಿ ಬಿಟ್ರು. ಅಂತ? ಒಂದು ನಮೂನಿ ಮೈಯಾಗ ಝುಮ್ 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 ಅನ್ನಕತ್ತಿ. ಒಂದ್ ನೆಟ್ಟಗಾಗತ್ತಿದ್ದು ಈಗ ಗೊತ್ತಾಗ್ತಾನ ಮಕ್ಳು ಹಾಕಾವೇನೋ ಅಂತೇಳಿ. ಅಯ್ಯೋ ಅಯ್ಯೋ ಅಪ್ಪ ಸಂಗೋಳ ನೀವೇನೇ ಭಾಳ ಭಾಳ ಅಂದ್ರೆ ಭಾಳ ಮಾಡಿಬಿಟ್ಟಿರಲ್ರಿ. ಎಲ್ಲೇ ಯಾವ ರಸ ಬಿಟ್ಟು ಏನೇ ಮಾಡಿಬಿಟ್ಟು ಮಾರಾಯ. ಏನೇನು ಬಿಟ್ಟಿಲ್ಲ ಮರಾಯನ ಕಿವ್ಯಾಗ ಬಿಡಿದೇನು. ಅಂದ್ರೆ ಸಂಗೋಳ ಈಗ ಕಿವ್ಯಾಗ ಔಷಧಿ ಬಿಟ್ರೆ ನಮಗ್ ಮಕ್ಳಾಗ್ತಾವನ್ರಿ. ಹಂಗಾದ್ರೆ ನನಗೊಂದ್ ಸ್ವಲ್ಪ ಬಿಡ್ತೀರೇನ? ಅಲ್ಲ ಭಕ್ತನಿ, ಇದೆಲ್ಲ ಗಂಡು ಮಕ್ಕಳಿಗೆಲ್ಲ ಬಿಡುವ ಔಷಧಲ್ಲ ಹೋದ, ಹೆಣ್ಮಕ್ಳಿಗೆ ಎತ್ತ ಬಿಡ್ಬೇಕು. ಹಂಗಾದ್ರೆ ನಮಗ್ 10 ಮಕ್ಳಾಗ್ತಾವ್ರಿ. ಏ 10 ಯಾಕೆ ಇನ್ನ ಬೇಕಾದ್ರೆ ಮತ್ತೊಮ್ಮೆ ಬಿಟ್ಟು ಅಂದ್ರೆ ಮತ್ತೆ 10 ಆತಾವ. ಸಂಗೋಳ ನೀವಿನ್ನ ನಡೀತೀರಿ? ಗಂಡ ಹೆಂಡತಿ ಜೊತೆ ಇಬ್ರು ಮಂದಿ ನಡುವ ನಂದು ಸಾಮ್ಯದೇನು ಕೆಲಸ ಐತಿ? ನಾನು ನೈಟ್ದಂತ ಏನು ಹೋಗೋ ಹೊಲಕ ನನ್ನ ಮಗನ ಹೋಗ. ನಾನು ಹೆಂಡ್ತಿನೆಲ್ಲ ಏನು ಅಳವ ಹಚ್ಚಿದಿ? ಹಾ ಅಳು ಯಾಕೆ ಹಚ್ತಾನ ಬಾ. ನಿನಗೆ ನೀಗ್ಲಾರ ಅವ್ರು ಮಾಡ್ತಾರ ಬಾ. ಏ ನಿನಗ್ ಮಕ್ಳು ಬೇಕಾಗಿದಾವು. ಮಕ್ಕಳು ಬೇಕು. ಮತ್ತ ಅವನ ಹೆಂಗ್ ಕೇಳಕತ್ತಿ? ಇಲ್ಲಿ ನನ್ನ ಕೇಳ. ನಾ ಗಂಡಸಾಗಿ ನಿತ್ಯನಿಲ್ಲ. ಅವನ ಹೆಂಗ್ ಕೇಳಕತ್ತಿ? ನನ್ನ ಕೇಳಿಲ್ಲ. ನೀನು ಗಂಡಸಾಗಿ ಮಕ್ಕಳ ಮಾಡಿದಂದ್ರೆ ಈಗ ನಾ ಬರ್ತಕ್ಕೆ ಯಾಕೆ ಹೋಗ್ತಿದ್ದೀನಿ ನಾನು. ಅಪ್ಪರು ಮಕ್ಕಳ ಕೊಡ್ತೀವಿ ಅಂದ್ರೆ ಅದಕ್ಕೆ ಬಂದಿದ್ದೀನಿ ಮಕ್ಕಳಿಗೆ. ಅವ್ನ ಮಕ್ಳ ಕೊಡಂಗಿಲ್ಲ. ದಿನ ಒಂಥರ ವೇಷ ಹಾಕೊಂಡ್ ನೀನು ಮಾನ ತೆಗ್ಯಾಕ ಬರಕತ್ತ. ವಿಚಾರ ಮಾಡ. ಅಂದ್ರ ಪ್ರತಿಯೊಂದು ವೇಷ ಹಾಕೊಂಡ್ ನಿನ್ನ ಮಳ್ಳ ಮಾಡಿ ನಿನ್ನ ತಗೊಂಡ ಹೋಗಮದವ. ಅಂದ್ರ ಅವ ಪಕ್ಕ ಸ್ವಾಮಿ ಅಲ್ಲ. ಅಲ್ಲ ನಂಬಕ್ ಹೋಗ್ಬೇಡವ. ಗೋಪ್ಯಾ ನಾ ಸ್ವಾಮಿಗಳ ಮಾಡಿ ಬೆನ್ ಹತ್ತಾಕಿದ್ದೇನ ಇನ್ನು. ಹಂಗ ಎಲ್ಲರೂ ಮಾಡಿ ಅಂದ್ರ ನಾ ಅಂತ ನಿತ್ಯ ನನ್ನ ಸಂಜೆ ಹೋಗ್ಬೇಕಾಗ್ತೈತೆ. ಕರೆನ ಕರೇನಲ್ಲ ಮತ್ತ ಇರ್ ಬಿಡೋ ಮರ ನೀನ ನನ್ನ ಗಂಡ ಸುಳ್ಳು. ಅವ್ರು ಇವ್ರು ಬೆನ್ ಹತ್ಲಿ ಮಕ್ಕಳಾಗುತ್ತಾನ. ಅವ್ರ ಬೆನ್ ಹತ್ತಾನ ಮಕ್ಕಳ ಹಾಕಿ ನಿನ್ ಬೆನ್ ಹತ್ತಾನ. ಅವ್ವ ಮತ್ತ್ಯಾಕೆ ತಡ ಮಾಡಕತ್ತಿ? ಇನ್ಯಾನ ಹೊರಗೈತೆ ಹೋಗದ ಬಿಡೋಂದು. ಓಡಿ ಜಾಡಸ ಚಿಕ್ಕೋಡಿ ಗುಡ್ಡದ ಬಾರಗಿಟ್ಟಿ ನಿಮ್ಮವು ನನ್ನ ಹುಡುಗರ ಜೋಡಿ ಹಿಂದಿನ ಬಿಡ್ತ ನಮ್ಮ ಲಗ್ನ ಗಾಡಿ ಚನ್ನವ ಕ್ರಾಸಿಗೆ ಕಲ್ಲ ಹೊಡಿ ಬಿಡು ಬಿಡು ಇಡ ಕ್ರಾಸ್ನಾಗ